ನಮಸ್ಕಾರ ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ನಮ್ಮ ಸನಾತನ ಭವಿಷ್ಯ ಯೂಟ್ಯೂಬ್ ಚಾನೆಲ್ಗೆ. ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋದು ಯುಗಾದಿ 2026ರ ನಂತರ ಸಿಂಹರಾಶಿಯವರ ಜೀವನದಲ್ಲಿ ಯಾವ ಮಹತ್ವದ ಬದಲಾವಣೆಗಳು ನಡೆಯುತ್ತವೆ. 2026 ವರ್ಷ ನಿಮ್ಮ ಭಾಗ್ಯ ಹೇಗಿರುತ್ತದೆ? ಹಣಕಾಸು ಏರಿಕೆ ಆಗುತ್ತದೆಯಾ? ಉದ್ಯೋಗದಲ್ಲಿ ಬೆಳವಣಿಗೆ? ಕುಟುಂಬ ಮತ್ತು ಪ್ರೀತಿ ಜೀವನ ಹೇಗೆ? ಯಾವ ಸಮಯದಲ್ಲಿ ಜಾಗ್ರತೆ ಅಗತ್ಯ? ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕೆಂದರೆ 2026 ಸಿಂಹರಾಶಿಯವರಿಗೆ ಜೀವನದ ದಿಕ್ಕು ಬದಲಾಯಿಸುವ ವರ್ಷವಾಗಬಹುದು. ಯುಗಾದಿ 2026ರ ನಂತರ ಗ್ರಹಸ್ಥಿತಿ. ಯುಗಾದಿ ನಂತರ ಪ್ರಮುಖ ಗ್ರಹಗಳ ಚಲನೆ ಸಿಂಹರಾಶಿಯವರ ಮೇಲೆ ಬಲವಾದ ಪರಿಣಾಮ ನೀಡುತ್ತದೆ. ಗುರುಗ್ರಹ ನಿಮ್ಮ ಭಾಗ್ಯಸ್ಥಾನವನ್ನು ಬಲಪಡಿಸುತ್ತಾನೆ. ನಿಂತಿದ್ದ ಕೆಲಸಗಳು ನಿಧಾನವಾಗಿ ಆರಂಭವಾಗುತ್ತವೆ. ಶನಿಗ್ರಹ ನಿಮ್ಮ ಶ್ರಮವನ್ನು ಪರೀಕ್ಷಿಸುತ್ತಾನೆ. ಶ್ರಮ ಹೆಚ್ಚು, ಫಲ ಸ್ವತಃ ತಡವಾಗಿ. ರಾಹು ಹೊಸ ಅವಕಾಶಗಳನ್ನು ತರುತ್ತಾನೆ, ವಿಶೇಷವಾಗಿ ಆನ್ಲೈನ್, ಟೆಕ್ನಾಲಜಿ ಮತ್ತು ಫಾರಿನ್ ಸಂಪರ್ಕಗಳಲ್ಲಿ. ಕೇತು ಆಧ್ಯಾತ್ಮಿಕ ಚಿಂತನೆ ಹೆಚ್ಚಿಸುತ್ತದೆ. ಉದ್ಯೋಗ ಅಂಡ್ ಕರಿಯರ್ ಭವಿಷ್ಯ 2026. 2026 ಕರಿಯರ್ ದೃಷ್ಟಿಯಿಂದ ಟರ್ನಿಂಗ್ ಪಾಯಿಂಟ್ ವರ್ಷ. ಸೀನಿಯರ್ಗಳ ಗಮನ ನಿಮ್ಮ ಕಡೆ ಬರುತ್ತದೆ. ಹೊಸ ರೆಸ್ಪಾನ್ಸಿಬಿಲಿಟಿ ಸಿಗುತ್ತದೆ. ಪ್ರಮೋಷನ್ ಯೋಗ ಬಲವಾಗುತ್ತದೆ. ಏಪ್ರಿಲ್ರಿಂದ ಜುಲೈ ನಡುವೆ ವರ್ಕ್ ಲೋಡ್ ಹೆಚ್ಚಾಗಬಹುದು. ಜಾಬ್ ಚೇಂಜ್ ಯೋಚಿಸುತ್ತಿರುವವರಿಗೆ ಆಗಸ್ಟ್ ನಂತರ ಉತ್ತಮ ಅವಕಾಶ. ಬಿಸ್ನೆಸ್ ಮಾಡುತ್ತಿರುವವರಿಗೆ ಹೊಸ ಕ್ಲೈಂಟ್ಸ್, ಆನ್ಲೈನ್ ಎಕ್ಸ್ಪ್ಯಾನ್ಷನ್, ಪಾರ್ಟ್ನರ್ಶಿಪ್ ಚಾನ್ಸ್, ಆದರೆ ಡಾಕ್ಯುಮೆಂಟ್ಸ್ ಪರಿಶೀಲನೆ ಅಗತ್ಯ. ಹಣಕಾಸು ಭವಿಷ್ಯ. ಈ ವರ್ಷ ಹಣದ ಹರಿವು ಉತ್ತಮ. ಹೊಸ ಇನ್ಕಮ್ ಸೋರ್ಸ್, ಸೈಡ್ ಬಿಸ್ನೆಸ್ ಚಾನ್ಸ್, ಇನ್ವೆಸ್ಟ್ಮೆಂಟ್ ಇಂಟ್ರೆಸ್ಟ್, ಆದರೆ ಇಂಪಲ್ಸಿವ್ ಸ್ಪೆಂಡಿಂಗ್ ತಪ್ಪಿಸಿ. ಅಕ್ಟೋಬರ್ ನಂತರ ಸೇವಿಂಗ್ಸ್ ಹೆಚ್ಚಾಗುತ್ತದೆ. ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ ಯೋಗವೂ ಕಾಣಬಹುದು. ಕುಟುಂಬ ಮತ್ತು ಸಂಬಂಧಗಳು. ಸಿಂಹರಾಶಿಯವರು ಲೀಡರ್ಶಿಪ್ ನೇಚರ್ ಹೊಂದಿರುವವರು. 2026ರಲ್ಲಿ ಮಾತಿನ ಮೇಲೆ ನಿಯಂತ್ರಣ ಮುಖ್ಯ. ಈಗೋ ಕಡಿಮೆ ಮಾಡಿದರೆ ಸಂಬಂಧ ಸುಧಾರಣೆ. ಮ್ಯಾರಿಡ್ ಲೈಫ್ ಸ್ಟೇಬಲ್ ಆಗುತ್ತದೆ. ಸಿಂಗಲ್ಸ್ಗೆ ಜುಲೈರಿಂದ ನವೆಂಬರ್ ನಡುವೆ ರಿಲೇಶನ್ಶಿಪ್ ಆರಂಭ ಯೋಗ. ಕುಟುಂಬದಲ್ಲಿ ಶುಭ ಕಾರ್ಯ ಸಾಧ್ಯ. ಆರೋಗ್ಯ ಭವಿಷ್ಯ. ದೊಡ್ಡ ಆರೋಗ್ಯ ಸಮಸ್ಯೆ ಇಲ್ಲ, ಆದರೆ ಸ್ಟ್ರೆಸ್, ಸ್ಲೀಪ್ ಇಂಬ್ಯಾಲೆನ್ಸ್, ಫಟೀಗ್ ಸಾಧ್ಯ. ಯೋಗ, ವಾಕಿಂಗ್ ಮತ್ತು ಮೆಡಿಟೇಷನ್ ಉಪಯುಕ್ತ. ಸಂಡೇ ಎಕ್ಸೆಸಿವ್ ಹೀಟ್ ಫುಡ್ ಕಡಿಮೆ ಮಾಡಿ. ಶಿಕ್ಷಣ ಮತ್ತು ವಿದ್ಯಾರ್ಥಿಗಳು. ಸ್ಟೂಡೆಂಟ್ಸ್ಗೆ ಗ್ರೋತ್ ಇಯರ್. ಮೊದಲಾರ್ಧದಲ್ಲಿ ಡಿಸ್ಟ್ರಾಕ್ಷನ್. ಆಗಸ್ಟ್ ನಂತರ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತದೆ. ಎಕ್ಸಾಮ್ ಸಕ್ಸೆಸ್ ಯೋಗ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಗುರು ಸಪೋರ್ಟ್. ವಿದೇಶ ಯೋಗ ಮತ್ತು ಪ್ರಯಾಣ. 2026ರಲ್ಲಿ ಫಾರಿನ್ ಟ್ರಾವೆಲ್ ಯೋಗ ಬಲವಾಗಿರುತ್ತದೆ. ವರ್ಕ್ ಟ್ರಾವೆಲ್, ಹೈಯರ್ ಸ್ಟಡೀಸ್, ರಿಲೊಕೇಶನ್ ಚಾನ್ಸ್. ಅನ್ಎಕ್ಸ್ಪೆಕ್ಟೆಡ್ ಜರ್ನೀಸ್ ಲಕ್ ತರಬಹುದು. ಆಧ್ಯಾತ್ಮಿಕ ಬೆಳವಣಿಗೆ. ಈ ವರ್ಷ ದೇವರ ಮೇಲೆ ಭಕ್ತಿ ಹೆಚ್ಚುತ್ತದೆ. ಶಿಫಾರಸು: ಓಂ ನಮಃ ಶಿವಾಯ 108 ಬಾರಿ. ಭಾನುವಾರ ಓಂ ಘೃಣಿ ಸೂರ್ಯಾಯ ನಮಃ 21 ಬಾರಿ. ಭೇಟಿ ನೀಡಬೇಕಾದ ದೇವಸ್ಥಾನಗಳು: ಶಿವಾಲಯ, ನವಗ್ರಹ ದೇವಸ್ಥಾನ, ಹನುಮಾನ್ ದೇವಸ್ಥಾನ. 9 ಭಾನುವಾರ ದೀಪ ಹಚ್ಚಿದರೆ ವಿಶೇಷ ಫಲ. 2026ರಲ್ಲಿ ತಪ್ಪಿಸಿಕೊಳ್ಳಬೇಕಾದವು: ಅತಿಯಾದ ಈಗೋ, ಆತುರದ ನಿರ್ಧಾರ, ಹಣದಲ್ಲಿ ಬ್ಲೈಂಡ್ ಟ್ರಸ್ಟ್. ವರ್ಷದ ಬಿಗ್ ಟರ್ನಿಂಗ್ ಪಾಯಿಂಟ್. ಅಕ್ಟೋಬರ್ ನಂತರ ಸಡನ್ ಪಾಸಿಟಿವ್ ಚೇಂಜ್. ಕರಿಯರ್ ಕ್ಲಾರಿಟಿ, ಫೈನಾನ್ಷಿಯಲ್ ಸ್ಟೆಬಿಲಿಟಿ, ಸೆಲ್ಫ್ ಕಾನ್ಫಿಡೆನ್ಸ್ ಪೀಕ್. ಈ ಸಮಯದ ನಿರ್ಧಾರಗಳು ಮುಂದಿನ 5 ವರ್ಷ ರೂಪಿಸುತ್ತದೆ. ಸಿಂಹರಾಶಿಯವರೇ, 2026 ವರ್ಷ ನಿಮ್ಮ ಶ್ರಮಕ್ಕೆ ಫಲ ನೀಡುವ ವರ್ಷ. ಸಹನೆ ಮತ್ತು ಆತ್ಮವಿಶ್ವಾಸ ಇದ್ರೆ ಈ ವರ್ಷ ನಿಮ್ಮ ಜೀವನದ ಗೋಲ್ಡನ್ ಫೇಸ್ ಆಗಬಹುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ನಿಮ್ಮ ರಾಶಿ ಬರೆಯಿರಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.